ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಿಮ್ ಎಕ್ಸರ್ಸೈಸ್ 11.4 ರಿಮೈನಿಂಗ್ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ಓಕೆ, ರಿಮೈನಿಂಗ್ ಕ್ವಶನ್ಸ್ ಅಲ್ಲಿ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಎಕ್ಸರ್ಸೈಸ್ ನಂಬರ್ 11.4 ಥರ್ಡ್ ಕ್ವಶನ್ ಅಲ್ಲಿ ಇಂದ ಸಾಲ್ವ್ ಮಾಡ್ಬೇಕಲ್ವಾ. ಆ ಪಿಕ್ಚರ್ ಇಸ್ ಪೇಂಟೆಡ್ ಆನ್ ಅ ಕಾರ್ಡ್ ಬೋರ್ಡ್ ಅಂತ ಇದೆ. ಒಂದು ಕಾರ್ಡ್ ಬೋರ್ಡ್ ಇದೆ, ಅದ್ರ ಮೇಲೆ ಒಂದು ಪಿಕ್ಚರ್ ನ ಪೇಂಟ್ ಮಾಡಿದ್ದಾರೆ. ಅಂಡ್ 8 ಸೆಂಟಿಮೀಟರ್ ಲಾಂಗ್ ಅಂಡ್ 5 ಸೆಂಟಿಮೀಟರ್ ವೈಡ್. ಈ ಕಾರ್ಡ್ ಬೋರ್ಡ್ ಮೆಜರ್ಮೆಂಟ್ 8 ಸೆಂಟಿಮೀಟರ್ ಲಾಂಗ್, 5 ಸೆಂಟಿಮೀಟರ್ ವೈಡ್ ಇದೆ. ಓಕೆನಾ? Such that there is a margin of 1.5 centimeter along each of its sides. Each of its sides ಅಲ್ಲೂ 1.5 ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ ಕೂಡ ಈ ಪಿಕ್ಚರ್ ಅಲ್ಲಿ, ಈ ಕಾರ್ಡ್ ಬೋರ್ಡ್ ಅಲ್ಲಿ ಇದೆ. ಮಾರ್ಜಿನ್ ಒಳಗಡೆ ಏನಿರೋದು ನಿಮ್ಗೆ ಒಂದು ಪಿಕ್ಚರ್ ಇದೆ. ಓಕೆ, ಅಂಡ್ ಫೈಂಡ್ ದ ಟೋಟಲ್ ಏರಿಯಾ ಆಫ್ ದ ಮಾರ್ಜಿನ್ ಅಂತ ಹೇಳಿದ್ದಾರೆ. ನಿಮ್ದು ಟೋಟಲ್ ಕಾರ್ಡ್ ಬೋರ್ಡ್ ಏರಿಯಾನು ಕೇಳಿಲ್ಲ, ಪಿಕ್ಚರ್ದು ಕೇಳಿಲ್ಲ. ನಿಮಗೆ ಏನ್ ಕೇಳಿರೋದು, ಈ ಮಿಡಲ್ ಅಲ್ಲಿ ಏನ್ ಇದೆ ನೋಡಿ ಕವರ್ ಆಗಿದೆ ಮಾರ್ಜಿನ್, ಆ ಮಾರ್ಜಿನ್ ಏರಿಯಾನ ಕಂಡುಹಿಡಿಬೇಕು. ನೆಕ್ಸ್ಟ್ ನಾವ್ ಏನ್ ಮಾಡೋಣ ಇವಾಗ ಅಂತಂದ್ರೆ, ಫಸ್ಟ್ ಈ ಕಾರ್ಡ್ ಬೋರ್ಡ್ ಏರಿಯಾ ಕಂಡುಹಿಡಿಯೋಣ. ನೆಕ್ಸ್ಟ್ ಅದಾದ್ಮೇಲೆ ಪಿಕ್ಚರ್ ಏರಿಯಾ ಕಂಡುಹಿಡಿಯೋಣ. ಎರಡನ್ನು ಮೈನಸ್ ಮಾಡಿದಾಗ ನಿಮಗೆ ಮಾರ್ಜಿನ್ ಏರಿಯಾ ಸಿಗುತ್ತೆ ಅಲ್ವಾ. ಕಾರ್ಡ್ ಬೋರ್ಡ್ ಆಲ್ರೆಡಿ ರೆಕ್ಟಾಂಗುಲರ್ ಶೇಪ್ ಇರೋದ್ರಿಂದ ಏರಿಯಾ ಬಂದು ಏನಾಗಿರ್ತದೆ, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಹಾಗಾಗಿ ನಿಮ್ ಲೆಂತ್ ಎಷ್ಟು 8, ನಿಮ್ದು ಬ್ರೆಡ್ತ್ ಎಷ್ಟಿದೆ 5 ಇದೆ. ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. 8 5 40 ಅಲ್ಲ. 40 ಸೆಂಟಿಮೀಟರ್ ಸ್ಕ್ವೇರ್. ಕಾರ್ಡ್ ಬೋರ್ಡ್ ಏರಿಯಾ ಎಷ್ಟು 40 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಇದು ಕಾರ್ಡ್ ಬೋರ್ಡ್ ಏರಿಯಾ ಆಫ್ ಕಾರ್ಡ್ ಬೋರ್ಡ್. ಓಕೆ, ನೆಕ್ಸ್ಟ್ ಏರಿಯಾ ಆಫ್ ದ ಪಿಕ್ಚರ್ ಕಂಡುಹಿಡಿಯೋಣ. ಇವಾಗ ಏರಿಯಾ ಆಫ್ ದ ಪಿಕ್ಚರ್ ಕಂಡುಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಮಾರ್ಜಿನ್ ನ ಈ ಒಂದು ಲೆಂತ್ ಮತ್ತೆ ಬ್ರೆಡ್ತ್ ವ್ಯಾಲ್ಯೂಸ್ ಅಲ್ಲಿ ಈ ಮಾರ್ಜಿನ್ ವ್ಯಾಲ್ಯೂನ ರಿಮೂವ್ ಮಾಡ್ಬೇಕು. ಯಾಕೆ ರಿಮೂವ್ ಮಾಡ್ಬೇಕು ನಮ್ಗೆ, ಬಿಕಾಸ್ ನಮ್ಗೆ ಬರೀ ಏರಿಯಾದು ಲೆಂತ್ ಮತ್ತೆ ಬ್ರೆಡ್ತ್ ಗೊತ್ತಾಗ್ಬೇಕು ಅಲ್ವಾ. ಹಾಗಾಗಿ ಏನ್ ಮಾಡ್ತೀವಿ ನಾವ್ ಇವಾಗ, ಈ ಒಂದು ಲೆಂತ್ ಮತ್ತೆ ಬ್ರೆಡ್ತ್ ಏನ್ ಕೊಟ್ಟಿದ್ದಾರೆ ನೋಡಿ ಕಾರ್ಡ್ ಬೋರ್ಡ್, ಅದ್ರಲ್ಲಿ ಮಾರ್ಜಿನ್ ವ್ಯಾಲ್ಯೂಸ್ ನ ಮಾತ್ರ ನಾವು 4 ಸೈಡ್ ರಿಮೂವ್ ಮಾಡ್ತೀವಿ. ಅವಾಗ ನಮ್ಗೆ ಬರೀ ಪಿಕ್ಚರ್ದು ಲೆಂತ್ ಮತ್ತೆ ಬ್ರೆಡ್ತ್ ಗೊತ್ತಾಗುತ್ತೆ. ಓಕೆನಾ? ಫಸ್ಟ್ ಲೆಂತ್ ಎಷ್ಟಿದೆ ಅಂದ್ರೆ 8 ಇದೆ, ಮೈನಸ್ 1.5 ಮೈನಸ್ 1.5. ಅದಾದ್ಮೇಲೆ ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ 5 ಇದೆ ಅಲ್ವಾ. 5 ಮೈನಸ್ 1.5 ಮೈನಸ್ 1.5 ಅಲ್ವಾ. 8 ಹಾಗೆ ಬರ್ಕೊಂತೀನಿ. ಮೈನಸ್ ಇರೋದ್ರಿಂದ ಮೈನಸ್ ಮಾಡಿ ಏನ್ ಮಾಡ್ಬೇಕು, ಆಡ್ ಅಲ್ವಾ. 1.5 ಇಸ್ ನಥಿಂಗ್ ಬಟ್ 3. ಇದು 5 ಹಾಗೆ ಆಗುತ್ತೆ, ಮೈನಸ್ 3. ಓಕೆನಾ? 8 ಮೈನಸ್ 3 ಇಸ್ ನಥಿಂಗ್ ಬಟ್ 5 ಸೆಂಟಿಮೀಟರ್. 5 ಮೈನಸ್ 3 ಇಸ್ ನಥಿಂಗ್ ಬಟ್ 2 ಸೆಂಟಿಮೀಟರ್. ಯಾಕೆ ನಾವು ಮೈನಸ್ ಮಾಡಿದೀವಿ ಅಂತ ಅಂದ್ರೆ, ನಾವು ಮಾರ್ಜಿನ್ ವ್ಯಾಲ್ಯೂ ರಿಮೂವ್ ಮಾಡ್ಬೇಕು. ಬಿಕಾಸ್ ನಾವ್ ಏರಿಯಾ ಪಿಕ್ಚರ್ದು ಲೆಂತ್ ಮತ್ತೆ ಬ್ರೆಡ್ತ್ ಗೊತ್ತಾಗ್ಬೇಕು. ನಮ್ಗೆ ಫೈನಲ್ ಲೆಂತ್ ಎಷ್ಟು ಬಂತು 5, ಮತ್ತೆ ಫೈನಲ್ ಬ್ರೆಡ್ತ್ ಎಷ್ಟು ಬಂತು 2 ಆಯ್ತು. ಅಗೇನ್ ಏರಿಯಾ ಆಫ್ ದ ಪಿಕ್ಚರ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಲೆಂತ್ ಎಷ್ಟಿದೆ 5 ಇಂಟು ಬ್ರೆಡ್ತ್ ಎಷ್ಟಿದೆ 2 ಇದೆ. 5 2 is 10 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? ಇದು ನಿಮ್ದು ಏರಿಯಾ ಆಫ್ ಕಾರ್ಡ್ ಬೋರ್ಡ್ ಬಂದು 40 ಸೆಂಟಿಮೀಟರ್ ಸ್ಕ್ವೇರ್, ಏರಿಯಾ ಆಫ್ ಪಿಕ್ಚರ್ ಬಂದು 10 ಸೆಂಟಿಮೀಟರ್ ಸ್ಕ್ವೇರ್. ನಮ್ದು ಇವಾಗ ನೆಕ್ಸ್ಟ್ ಜಾಬ್ ಏನು ಅಂತಂದ್ರೆ, ಕಾರ್ಡ್ ಬೋರ್ಡ್ ಏರಿಯಾದಲ್ಲಿ ನಿಮ್ಮ ಪಿಕ್ಚರ್ ಏರಿಯಾ ಏನದನ್ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ಮಾರ್ಜಿನ್. ರಿಮೈನಿಂಗ್ ಮಾರ್ಜಿನ್ ಏರಿಯಾ ಏನಾಗುತ್ತೆ ನಿಮ್ಗೆ ಸಿಗುತ್ತೆ. ಓಕೆನಾ? ಏರಿಯಾ ಆಫ್ cardboard minus area of picture will give you the area of margin. ಲಾಜಿಕ್ ಇಷ್ಟೇ ಇರೋದು ಇದ್ರಲ್ಲಿ. ಓಕೆನಾ? ಏರಿಯಾ ಆಫ್ ಕಾರ್ಡ್ಬೋರ್ಡ್ ಎಷ್ಟು ಬಂದಿತ್ತು 40 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಪಿಕ್ಚರ್ ಎಷ್ಟು ಬಂದಿತ್ತು, ಹೌ ಮಚ್ ವಿ ಗಾಟ್ 5 2 10, 10 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. 40 ಅಲ್ಲಿ 10 ಹೋದ್ರೆ ಇಸ್ ನಥಿಂಗ್ ಬಟ್ 30 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಯೋರ್ ಏರಿಯಾ ಆಫ್ ಮಾರ್ಜಿನ್. ಅಂಡ್ ದೆನ್ ದಿಸ್ ಕಂಪ್ಲೀಟ್ಸ್ ಯೋರ್ ಥರ್ಡ್ ಕ್ವಶನ್. ಓಕೆನಾ? ವಿಲ್ ಮೂವ್ ಆನ್ ಟು ಯೋರ್ ಫೋರ್ತ್ ಕ್ವಶನ್ ಇವಾಗ. ಓಕೆ, ಅಂಡ್ ಇದನ್ನ ಕಾಪಿ ಮಾಡಿದ್ರೆ ಅಂತ ಅನ್ಕೊಂಡ್ಬಿಟ್ಟು ನಾನು ಎರೇಸ್ ಮಾಡ್ತಾ ಇದ್ದೀನಿ. ಫೋರ್ತ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತ ನೋಡೋಣ. ಫೋರ್ತ್ ಅಲ್ಲಿ a veranda of width 2.25 meter is constructed all along outside a room which is 5.5 meter long and 4 meter wide. Find ಅಂತ ಹೇಳಿದ್ದಾರೆ. ಒಂದು ಆ ವರಾಂಡನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಓಕೆನಾ? ಫೋರ್ತ್ ಕ್ವಶನ್ ಅಲ್ಲಿ ಏನಿದೆ, ಆ ವರಾಂಡನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಅದು ಎಷ್ಟಿದೆ ಅಂತ ಅಂದ್ರೆ ಅದ್ರ ವಿಡ್ತ್ ಬಂದು 2.25 ಮೀಟರ್ ಅಲ್ಲಿ ಇದೆ. ಓಕೆನಾ? ಇಷ್ಟು ಒಂದು ವಿಡ್ತ್ ಇರ್ತಕ್ಕಂಥ ವರಾಂಡನ ಒಂದು ರೂಮ್ ಹೊರಗಡೆ ಏನ್ ಮಾಡ್ಬೇಕು, ಅವರು ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಓಕೆ, ಕನ್ಸ್ಟ್ರಕ್ಟೆಡ್ ಔಟ್ ಸೈಡ್ ಅಲಾಂಗ್ ಅ ರೂಮ್ ಅಂತ ಹೇಳಿದ್ದಾರೆ. ರೂಮ್ದು ಮೆಷರ್ಮೆಂಟ್ಸ್ ಕೊಟ್ಟಿದ್ದಾರೆ. ರೂಮ್ದು 5.5 ಮೀಟರ್ ಲಾಂಗ್ ಇದೆ ಅಂಡ್ ಅದ್ರದ್ದು ವೈಡ್ ಎಷ್ಟಿದೆ ಅಂದ್ರೆ 4 ಮೀಟರ್ ಇದೆ. ಓಕೆ, 4 ಮೀಟರ್ ವೈಡ್ ಇದೆ. ನಾವೇನ್ ಕಂಡುಹಿಡಿಬೇಕು ಅಂದ್ರೆ ಏರಿಯಾ ಆಫ್ ದ ವರಾಂಡ ಕಂಡುಹಿಡಿಬೇಕು ಅಂಡ್ ಆಲ್ಸೋ
ದ ಕಾಸ್ಟ್ ಆಫ್ ಸಿಮೆಂಟಿಂಗ್ ದ ಫ್ಲೋರ್ ಆಫ್ ದ ವರಾಂಡಾ ಅಟ್ ದ ರೇಟ್ ಆಫ್ 200 per meter square ಅಂತ ಹೇಳಿದಾರೆ. ಓಕೆನಾ. ಸೊ ಫಸ್ಟ್ ಏರಿಯಾ ಆಫ್ ದ ವರಾಂಡಾ ಕಂಡುಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಟೋಟಲ್ ಏರಿಯಾ ಕಂಡುಹಿಡಿಬೇಕು. ಟೋಟಲ್ ಏರಿಯಾ ಅಂದ್ರೆ ವರಾಂಡಾದು ಮತ್ತೆ ರೂಮ್ ಎರಡು ಮೆಷರ್ಮೆಂಟ್ಸ್ ನ ಆಡ್ ಮಾಡಿ ಟೋಟಲ್ ಏರಿಯಾ ಕಂಡುಹಿಡ್ಕೊಬೇಕು. ನೆಕ್ಸ್ಟ್ ಅದಾದ್ಮೇಲೆ ಬರೀ ರೂಮ್ದು ಕಂಡುಹಿಡಿಬೇಕು. ಸೊ ಟೋಟಲ್ ಅಲ್ಲಿ ಬರೀ ರೂಮ್ ನ ನಾವು ರಿಮೂವ್ ಮಾಡಿದಾಗ ನಿಮ್ಗೆ ಏರಿಯಾ ಆಫ್ ದ ವರಾಂಡಾ ನಿಮ್ಗೆ ಸಿಗುತ್ತೆ. ದಟ್ ಈಸ್ ಯುವರ್ ಫಸ್ಟ್ ಕ್ವಶನ್ ಅಲ್ವಾ. ಸೊ ದ ಏರಿಯಾ ಆಫ್ ದ ವರಾಂಡಾ ವಿ ವಿಲ್ ಗೆಟ್. ಸೊ ವಾಟ್ಸ್ ಅವರ್ ಜಾಬ್ ಇವಾಗ ಅಂತಂದ್ರೆ ಟೋಟಲ್ ಏರಿಯಾ ಕಂಡುಹಿಡಿಬೇಕಲ್ವಾ. ಟೋಟಲ್ ಏರಿಯಾ ಕಂಡುಹಿಡಿಯಕ್ ನಮ್ಗೆ ವರಾಂಡಾದು ಪ್ಲಸ್ ರೂಮ್ ಎರಡರದು ಮೆಷರ್ಮೆಂಟ್ಸ್ ಬೇಕು. ರೂಮ್ದು ಕೊಟ್ಟಿದ್ದಾರೆ 5.5 ಮೀಟರ್ ಲೆಂತ್ ಇದೆ ಅಂಡ್ ಇದ್ರ ಲೆಂತ್ ಇದು. ಓಕೆನಾ. ಅಂಡ್ ಇದ್ರದ್ದು ಬೆಟ್ ಎಷ್ಟಿದೆ, 4 ಮೀಟರ್ ಇದೆ. ಸೊ 5.5 ಇದೆ ಇದು. ಅಂಡ್ ಆಲ್ಸೋ ಇದ್ರ ಲೆಂತ್, ಇದ್ರ ಬೆಟ್ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಇದಾಯ್ತು ರೂಮ್ ಇದು. ಓಕೆನಾ. ಸೊ ವರಾಂಡಾದ ಎಷ್ಟು ಕೊಟ್ಟಿದ್ದಾರೆ, 2.525 ವೈಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದ್ ರೂಮ್ ಆಲ್ ಅರೌಂಡ್ ದ ವರಾಂಡಾ ಬೇಕು ಅಂದ್ರೆ 4 ಸೈಡ್ ಅಲ್ಲೂ ಅದಿದೆ ಏನು ಕವರ್ ಆಗಿದೆ ಅಂತ ಅದ್ರ ಮೀನಿಂಗು. ಸೊ ಹಾಗಾಗಿ 2.25 ನ 2 ಟೈಮ್ಸ್ ಆಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ 4 ಪ್ಲಸ್ 2.25 ನಾವು ಲೆಂತ್ ಗೆ ಆಡ್ ಮಾಡಿದಾಗ ಬ್ರೆಡ್ಗೂ ಆಡ್ ಮಾಡ್ಬೇಕಾಗುತ್ತೆ. ಅಂಡ್ 5.5 ಪ್ಲಸ್ 2.25 2.25 5.5 5.5 10 ಆಗುತ್ತೆ. ಓಕೆನಾ. ಅಂಡ್ ಆಲ್ಸೋ ಸಾರಿ 4.5 ಇದು 5.5 ಇದೆ. ಸೊ 10 ಆಯ್ತು. ನೆಕ್ಸ್ಟ್ 4 ಪ್ಲಸ್ 2.25 ಪ್ಲಸ್ 2.25 ಎಷ್ಟಾಗುತ್ತೆ, ಇದು 4.5 ಆಗುತ್ತೆ. ಇದು 5, ಸೊ ಇದು ಬಂದು 8.5. ಸೊ ದಿಸ್ ಇಸ್ ಯುವರ್ ಲೆಂತ್ ಮತ್ತೆ ಬ್ರೆಡ್ತ್ ಟೋಟಲ್ ಏರಿಯಾಗೆ. ಸೊ ಟೋಟಲ್ ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ ಲೆಂತ್ ಎಷ್ಟಿದೆ, 10 ಇದೆ. ಅಂಡ್ ಇದು ನಿಮ್ದು ಬ್ರೆಡ್ತ್ ಎಷ್ಟಿದೆ, 8.5 ಇದೆ. ಐ ಆಮ್ ಸೋ ಸಾರಿ, ಐ ಆಮ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಜಸ್ಟ್ ಬಿಕಾಸ್ ನಾಟ್ ಟು ವೇಸ್ಟ್ ದ ಟೈಮ್ ಇನ್ ಕ್ಯಾಲ್ಕುಲೇಷನ್. ಅಂದ್ರೆ ತುಂಬಾ ಟೈಮ್ ಆಗುತ್ತಲ್ಲ. ಸಿ 85 ಮೀಟರ್ ಸ್ಕ್ವೇರ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಯೂನಿಟ್ ಮೀಟರ್ ಅಲ್ಲಿ ಇದೆ. ಸೊ 85 ಮೀಟರ್ ಸ್ಕ್ವೇರ್ ಇಸ್ ಯೋರ್ ಟೋಟಲ್ ಏರಿಯಾ. ಟೋಟಲ್ ಏರಿಯಾ ಇನ್ ದ ಸೆನ್ಸ್ ವರಾಂಡಾ ಪ್ಲಸ್ ರೂಮ್ ಇದು. ಅಂಡ್ ಇವಾಗ ಬರೀ ರೂಮ್ ಮಾಡ್ತಾ ಕಂಡಿಡಿಯೋಣ. ಏರಿಯಾ ಆಫ್ ರೂಮ್ ದಟ್ ಈಸ್ ಈಕ್ವಲ್ಸ್ ಟು ಆಲ್ಸೋ ಲೆಂತ್ ಇಂಟು ಬ್ರೆಡ್. ಎಷ್ಟಿದೆ ಏರಿಯಾ, ಲೆಂತ್ ಬಂದು 5.5 ಇಂಟು ಬ್ರೆಡ್ ಎಷ್ಟಿದೆ, 4 ಇದೆ. ಓಕೆನಾ. ಎಷ್ಟಾಯ್ತು, 5.5 ಇಂಟು 4 ವಿಲ್ ಗಿವ್ ಯು 22. ಓಕೆನಾ. 22 ಮೀಟರ್ ಸ್ಕ್ವೇರ್ ಇಸ್ ಯೋರ್ ಏರಿಯಾ ಆಫ್ ದ ರೂಮ್. 85 ಮೀಟರ್ ಸ್ಕ್ವೇರ್ ಇಸ್ ಯೋರ್ ಟೋಟಲ್ ಏರಿಯಾ ವರಾಂಡಾ ಪ್ಲಸ್ ದಟ್ ಈಸ್ ರೂಮ್ದು. ಓಕೆನಾ. ಸೊ ನಮ್ದು ಜಾಬ್ ಇವಾಗ ಏನು ಅಂತಂದ್ರೆ ಎರಡು ವ್ಯಾಲ್ಯೂನ ಮೈನಸ್ ಮಾಡೋದು. ಇವಾಗ ಎರಡು ವ್ಯಾಲ್ಯೂ ಮೈನಸ್ ಮಾಡ್ಬೇಕು ಅಂತಂದ್ರೆ ಯಾವ್ದು ಕೊಡುತ್ತೆ ಅಂತಂದ್ರೆ ಏರಿಯಾ, ಐ ಮೀನ್ ಟೋಟಲ್ ಏರಿಯಾ ಮೈನಸ್ ಏರಿಯಾ ಆಫ್ ರೂಮ್ ವಿಲ್ ಗಿವ್ ಯು ದ ಏರಿಯಾ ಆಫ್ ವರಾಂಡಾ. ಸೊ ಟೋಟಲ್ ಏರಿಯಾ ಎಷ್ಟು ಬಂತು, 85 ಮೈನಸ್ ನಿಮ್ದು ರೂಮ್ ಏರಿಯಾ ಎಷ್ಟು ಬಂತು, 22. ಸೊ 85 ಅಲ್ಲಿ 52 ಹೋದ್ರೆ ಇಸ್ ನಥಿಂಗ್ ಬಟ್ 63 ಮೀಟರ್ ಸ್ಕ್ವೇರ್ ಇಸ್ ಯೋರ್ ಏರಿಯಾ ಆಫ್ ವರಾಂಡಾ. ದಿಸ್ ಈಸ್ ಯೋರ್ ಫಸ್ಟ್ ಸಬ್ ಕ್ವಶನ್ ಆನ್ಸರ್. ಎಷ್ಟು, 63 ಮೀಟರ್ ಸ್ಕ್ವೇರ್. ಅಂಡ್ ಸೆಕೆಂಡ್ ಸಬ್ ಕ್ವಶನ್ ಏನ್ ಕೇಳಿದ್ದಾರೆ, ಸೆಕೆಂಡ್ ಸಬ್ ಕ್ವಶನ್ ಬಂದು ದ ಕಾಸ್ಟ್ ಆಫ್ ಸಿಮೆಂಟಿಂಗ್ ದ ಫ್ಲೋರ್ ಆಫ್ ದ ವರಾಂಡಾ ಅಂತ ಹೇಳಿದಾರಲ್ವಾ. ಸೊ ದಟ್ ಈಸ್ ಯೋರ್ ಸೆಕೆಂಡ್ ಸಬ್ ಕ್ವಶನ್. ಅಂಡ್ ಅದ್ರದ್ದು ಗಿವನ್ ಬಂದು 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತಂದ್ರೆ 200 ಅಂತ ಹೇಳಿದ್ದಾರೆ. 200 ಪರ್ ಮೀಟರ್ ಸ್ಕ್ವೇರ್. ಪರ್ ಮೀಟರ್ಸ್ಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂಡ್ ನಮ್ಮ ಹತ್ರ ಎಷ್ಟು ಮೀಟರ್ ಸ್ಕ್ವೇರ್ ಇದೆ, 63 ಇದೆ. ಸೊ ಹಾಗಾಗಿ 63 ಇಂಟು 200 ವಿಲ್ ಗಿವ್ ಯು ಯೋರ್ ಎಷ್ಟು ಪ್ರೈಸ್ ಆಗುತ್ತೆ ಅಂತ. 63 ಇಂಟು 200 12,600. ಓಕೆನಾ. ಸೊ ಇದು ನಿಮ್ಮ ಪ್ರೈಸ್ ಅಂತ ಅಂದ್ರೆ ಯಾವ್ದಕ್ಕೆ ಪ್ರೈಸ್ ಅಂತ ಅಂದ್ರೆ ನಿಮ್ ಫುಲ್ ಸಿಮೆಂಟ್ ಮಾಡೋದಕ್ಕೆ ಸೆಕೆಂಡ್ ಸಬ್ ಕ್ವಶನ್ ಆನ್ಸರ್ಗೆ ಎಷ್ಟು ಬಂತು, 12,600. ಅಂಡ್ ಫಿಫ್ತ್ ಕ್ವಶನ್ ಬಂದು ಅದೇ ತರ ಇದೆ. ಸಿ ಒನ್ ಪಾತ್ a path 1 meter wide is built along the border and inside a square garden of side 30 meter. Find the area of the path ಅಂತ ಇದೆ. And also the cost of planting grass in the remaining portion ಅಂತಾನು ಹೇಳಿದ್ದಾರೆ. ಸೊ ಸೇಮ್ ಕ್ವಶನ್ ಗಾರ್ಡನ್ ಎಟ್ ದ ರೇಟ್ ಆಫ್ 40 per meter square ಅಂತ ಇದೆ. ಸೊ ಫಿಫ್ತ್ ಕ್ವಶನ್ ಟ್ರೈ ಆನ್ ಯುವರ್ ಓನ್ ಅಂತ ಹೇಳ್ತಾ ವಿಲ್ ಮೂವ್ ಆನ್ ಟು ಯುವರ್ ಸಿಕ್ಸ್ತ್ ಕ್ವಶನ್. ಓಕೆ, ದಿಸ್ ಐ ಟೇಕ್ ಆಫ್ and this will be your last video of a perimeter and area lesson. Okay, this is because this is your last exercise 11.4 hagagi. And yeah, two crossroads each of width 10 meter cut at right angles through the center of rectangular park of length 700 meter and breadth 300 meter parallel to each sides. Find the area of the roads. Also find the area of the park excluding crossroads. Give the answer in hectares ಅಂತ ಹೇಳಿದ್ದಾರೆ. ಸೊ ಇವಾಗ ಏನ್ ಮಾಡೋಣ ನಾವು ಅಂತಂದ್ರೆ ಸಿಕ್ಸ್ತ್ ಕ್ವಶನ್ ಅಲ್ಲಿ
2 ಕ್ರಾಸ್ ರೋಡ್ಸ್ ಇದೆ ಅಂಡ್ ಈಚ್ ಆಫ್ ದ ವಿಡ್ತ್ ಎಷ್ಟಿದೆ 10 ಮೀಟರ್ ಇದೆ. ಕಟ್ ಅಟ್ ರೈಟ್ ಆಂಗಲ್ಸ್ ಥ್ರೂ ದ ಸೆಂಟರ್ ಆಫ್ ಅ ರೆಕ್ಟಾಂಗುಲರ್ ಅಂತಿದೆ ಅಲ್ವಾ. ಸೊ ವಿತ್ ರೋಡ್ ಬಂದು ಪಾರ್ಕ್ದು ಲೆಂತ್ ಎಷ್ಟಾಗುತ್ತೆ ಅಂತಂದ್ರೆ 700 ಇದೆ ಅಲ್ವಾ. ದಟ್ 700 ಇಂಟು 10 ಬಿಕಾಸ್ ವಿತ್ ರೋಡ್ ಇದು ಅಂಡ್ ಇದ್ರದ್ದು ಬ್ರೆಡ್ ಎಷ್ಟಿದೆ 300 ಇದೆ ಅಲ್ವಾ. ಸೊ 300 ಇಂಟು 10 ವಿಲ್ ಗಿವ್ ಯು ದ breadth of the road. Okay na, 700 into 10 will give you 7,000 and 300 into 10 will give you 3,000. Okay, 3,000 ಇದು ಮೀಟರ್ ಅಲ್ಲಿ ಇದೆಯಾ, ಇದು 7,000 ಮೀಟರ್ ಮತ್ತೆ ಇದು 3,000 ಮೀಟರ್. ಸೊ ನೆಕ್ಸ್ಟ್ ಅಂಡ್ ಆಲ್ಸೋ ನಾವ್ ಏನ್ ಮಾಡ್ಬೇಕು ಇವಾಗ ಅಂತಂದ್ರೆ 7,000 ಮತ್ತೆ 3,000 ನಮ್ದು ವಿತ್ ಟೋಟಲ್ ರೋಡ್ ಆಡ್ ಆಗಿ ಪಾರ್ಕ್ ಜೊತೆ. ಸೊ ಅಂಡ್ ಇನ್ನೇನ್ ಹೇಳಿದೆ ನೋಡಿ 2 ಕ್ರಾಸ್ ರೋಡ್ಸ್ ಅಂತ ಹೇಳಿದರೆ. ಸೊ ಹಾಗಾಗಿ ಓವರ್ಲ್ಯಾಪಿಂಗ್ ಏರಿಯಾನು ಇದೆ. ಸೊ ಯಾವ್ದು ಇದು ಓವರ್ಲ್ಯಾಪಿಂಗ್ ಏರಿಯಾ ಅಂತೀವಿ. ಓವರ್ಲ್ಯಾಪಿಂಗ್ ಏರಿಯಾನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಅಂದ್ರೆ ನಾವು ಮೈನಸ್ ಮಾಡೋದಕ್ಕೆ, ಬಿಕಾಸ್ ಟೋಟಲ್ ಏರಿಯಾ ಕಂಡಿಡ್ದಾದ್ಮೇಲೆ ಓವರ್ಲ್ಯಾಪ್ ಆಗಿರ್ತಕ್ಕಂಥ ಏರಿಯಾ ಪಾರ್ಟ್ ನ ನಾವು ರಿಮೂವ್ ಮಾಡಕ್ಕೆ. ಸೊ ಅದೆಷ್ಟಿದೆ ಅಂತಂದ್ರೆ 2 ರೋಡ್ ಆಗಿರೋದ್ರಿಂದ 10 ಮೀಟರ್ ಇಂಟು 10 ಮೀಟರ್ 100 ಮೀಟರ್ ಸ್ಕ್ವೇರ್. ಓಕೆನಾ. ಅಂಡ್ ಈ 100 ಮೀಟರ್ ಸ್ಕ್ವೇರ್ ನ ಯಾವ್ದ್ರಲ್ಲಿ ನಾವು ಮೈನಸ್ ಮಾಡ್ಬೇಕು ಅಂತಂದ್ರೆ ಈ 700 ಮೈನಸ್ 3,000 7,000 ಮತ್ತೆ 3,000 ಆಡ್ ಅಪ್ ಮಾಡ್ತೀವಲ್ಲ ನಾವ್ ಇವಾಗ. ಸೊ ಅದ್ರಲ್ಲಿ ನೀವೇನ್ ಮಾಡ್ಬೇಕು ಇವಾಗ ಈ 100 ಮೀಟರ್ ಸ್ಕ್ವೇರ್ ನ ಮೈನಸ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಈ ಆಡ್ ಮಾಡೋದು ಏರಿಯಾ ಯಾವುದು ಅಂತ ಅಂದ್ರೆ ಫೈಂಡ್ ದ ಏರಿಯಾ ಆಫ್ ದ ರೋಡ್ಸ್ ಬರುತ್ತಲ್ಲ ಅದ್ರಲ್ಲಿ. ಓಕೆನಾ. ಏರಿಯಾ ಆಫ್ ರೋಡ್ಸ್ ಇಸ್ ಈಕ್ವಲ್ಸ್ ಟು 7,000 plus 3,000 minus overlapping area ಇದು. ಸೊ 7,000 plus 3,000 is nothing but 10,000 ಆಯ್ತಾ ಇದ್ರಲ್ಲಿ. ಸೊ 10,000 ಆಯ್ತು. 10,000 minus 100 will go 9,900 meter square. ಸೊ ಕರೆಕ್ಟ್ ಅಲ್ವಾ. 10,000 100 ಇದು 10,000 plus 3,000 I'm so sorry 30,000 I'm taking 10,000. ಓಕೆನಾ. ಇದು ಮೈನಸ್ ಇದು ಬಂದು 100 ಆಗುತ್ತೆ. ಸೊ 9,900 ನಿಮ್ದು ಓವರ್ಲ್ಯಾಪಿಂಗ್ ಏರಿಯಾ ಮೈನಸ್ ಮಾಡಿ ಓವರ್ಲ್ಯಾಪಿಂಗ್ ಏರಿಯಾದಾಯ್ತು. ಇದೆಷ್ಟು 9,900 ಮೀಟರ್ ಸ್ಕ್ವೇರ್ ಎಷ್ಟಿದೆ ನಿಮ್ದು ಏರಿಯಾ ಆಫ್ ರೋಡ್ ಇರೋದು. ಅಂಡ್ ಆಲ್ಸೋ ಫೈಂಡ್ ದ ಏರಿಯಾ ಆಫ್ ದ ಪಾರ್ಕ್ ಅಂತ ಹೇಳಿದ್ದಾರೆ ಅಲ್ವಾ. ಏರಿಯಾ ಆಫ್ ದ ಪಾರ್ಕ್ ಎಷ್ಟು ಇರ್ಬೇಕು ಅಂತ ಅಂದ್ರೆ ದಿಸ್ ಐಮ್ ಟೇಕಿಂಗ್ ಆಫ್ area of the park. Area of park that is equals to area is equals to length into breadth ಅಲ್ವಾ. ಸೊ ಲೆಂತ್ ಎಷ್ಟಿದೆ ಏರಿಯಾ ಬಂದು ಪಾರ್ಕ್ ಇಂದು 700 ಮೀಟರ್ ಇಂಟು ಅಂಡ್ ಆಲ್ಸೋ ಬ್ರೆಡ್ ಬಂದು 300 ಮೀಟರ್ ಇದೆ ಅಲ್ವಾ. ಸೊ 700 ಇಂಟು 300 ವಿಲ್ ಗಿವ್ 21,000 ಬಂದು ನಿಮ್ಗೆ ಇದ್ರದ್ದು. ಅಂಡ್ ಇದ್ರಲ್ಲಿ ನಾವೇನ್ ಮೈಂಡ್ ಮಾಡ್ಬೇಕು ಎಕ್ಸ್ಕ್ಲೂಡಿಂಗ್ ರೋಡ್ ಅಂತ ಹೇಳಿದ್ದಾರೆ ಅಲ್ವಾ. ಗಿವ್ ದ ಏರಿಯಾಸ್ ಆನ್ಸರ್ ಇನ್ ಹೆಕ್ಟರ್ಸ್ ಅಂತ ಹೇಳಿದ್ದಾರೆ. ಅಂಡ್ ಈ 9,900 ಮೀಟರ್ ಸ್ಕ್ವೇರ್ದು ನೀವು ಹೆಕ್ಟರ್ಸ್ ಅಲ್ಲಿ ಇಡಬೇಕು ಅಂಡ್ ಆಲ್ಸೋ ಇದನ್ನು ನೀವು ಹೆಕ್ಟರ್ಸ್ ಅಲ್ಲಿ ಇಡಬೇಕು. ಅಂಡ್ ಹೆಕ್ಟರ್ಸ್ ಅಲ್ಲಿ ಹೇಗೆ ಇಡ್ತೀರಾ ಅಂತಂದ್ರೆ 2,10,000 ಇರೋದನ್ನ ಹೋಲ್ ಥಿಂಗ್ ಡಿವೈಡೆಡ್ ಬೈ 10,000. ಯಾಕೆ 10,000 ಅಲ್ಲಿ ಡಿವೈಡ್ ಮಾಡ್ತೀವಿ ಬಿಕಾಸ್ 1 ಹೆಕ್ಟರ್ ಇಸ್ ಈಕ್ವಲ್ಸ್ ಟು 10,000 ಅಂತ ಗೊತ್ತಲ್ವಾ. ಸೊ ಹಾಗಾಗಿ ಇಲ್ಲಿ 40 ಹೋಯ್ತು ಅಂಡ್ ಇಲ್ಲಿ 40 ಹೋಯ್ತು ಅಂದ್ರೆ ಇಸ್ ನಥಿಂಗ್ ಬಟ್ 21 ಡಿವೈಡೆಡ್ ಬೈ 10 ಇದೆ. ಓಕೆನಾ. 10 1s ಇದು 10 2s 20 ಆಗುತ್ತೆ. ಡೆಸಿಮಲ್ 1 ತಗೊಂಡ್ರೆ 10 1s 10 HE ಅಷ್ಟು ಇದೆ 2.1 ಅಷ್ಟು. ಇದು 9,900 ಹೋಲ್ ಥಿಂಗ್ ಡಿವೈಡೆಡ್ ಬೈ 10,000. ದಿಸ್ 2 ಗೆಟ್ ಕ್ಯಾನ್ಸಲ್. ಇದು 99 ಮತ್ತೆ 100 ಇದೆ. ಸೊ 99 ಮತ್ತೆ 100 ನಾರ್ಮಲ್ ಡಿವಿಷನ್ ಮೇಲೆ ಮಾಡಿದ್ರೆ ನಿಮಗೆ 99 ಇಂಟು 100 ಅಂದ್ರೆ ಇಲ್ಲಿ 1 ಡೆಸಿಮಲ್ ಕ್ಯಾರಿ ಆಗುತ್ತೆ ಅಂಡ್ 100 9s 900 ಅಲ್ವಾ. ಸೊ ಯು ರಿಮೈನಿಂಗ್ ವಿತ್ 90 ಅಂಡ್ ಆಲ್ಸೋ 1 more ಡೆಸಿಮಲ್ ಕ್ಯಾರಿ ಆಗುತ್ತೆ 100 9s 900. ಸೊ ಯು ಲೆಫ್ಟ್ ವಿತ್ 0. ಸೊ 0.99 ಹೆಕ್ಟರ್ ಅಷ್ಟು ಬಂದು ಏರಿಯಾ ಆಫ್ ರೋಡ್ ಇರಬೇಕು. ಏರಿಯಾ ಆಫ್ ರೋಡ್ ಅಂಡ್ ಪಾರ್ಕ್ ಬಂದು 2.1 ಹೆಕ್ಟರ್ ಅಷ್ಟು ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಿಲ್ ಮೂವ್ ಆನ್ ಟು ಯುವರ್ 7th ಸಬ್ ಕ್ವೆಶ್ಚನ್. ಇವಾಗ ಪ್ರಜ್ಞಾ ವ್ಯಾಪ್ ಅ ಕಾರ್ಡ್ ಅರೌಂಡ್ ಅ ಸರ್ಕ್ಯುಲರ್ ಪೈಪ್. ಒಂದು ಸರ್ಕ್ಯುಲರ್ ಪೈಪ್ ಅಲ್ಲಿ ಒಂದು ಪ್ರಜ್ಞೆ ಏನ್ ಮಾಡಿದಾರೆ ಒಂದು ಕಾರ್ಡ್ ನ ರ್ಯಾಪ್ ಮಾಡಿದ್ದಾಳೆ. ಸೊ ಅದ್ರದ್ದು ರೇಡಿಯಸ್ ಬಂದು 4 ಸೆಂಟಿಮೀಟರ್. Adjoining the figure and cut off the length required the cord. Then she wrapped it around a square box of side 4
centimeter also shown. Did she have any cord left ಅಂತ ಕೇಳಿದ್ದಾರೆ. ಓಕೆ, ಸಿ ಪ್ರಜ್ಞೆ ತಗೊಂಡು ಒಂದು ವ್ರಾಪರ್ ನ ತಗೊಂಡು ಅದ್ರ ರೇಡಿಯಸ್ ಎಷ್ಟಿದೆ 4 ಸೆಂಟಿಮೀಟರ್ ಇದೆ. ಅದನ್ನ ಫಸ್ಟ್ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಅರೌಂಡ್ ಇದ್ರತಕ್ಕಂತ ವ್ರಾಪ್ ಮಾಡಿದ್ದಾಳೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದ್ದಾಳೆ, ಅದಾದ್ಮೇಲೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದೇ ವ್ರಾಪ್ ನ ರಿಮೂವ್ ಮಾಡಿ 4 ಸೈಡ್ ಇರ್ತಕ್ಕಂತ ಒಂದು ಸ್ಕ್ವೇರ್ ಬಾಕ್ಸ್ ಸುತ್ತ ಏನ್ ಮಾಡಿದ್ದಾಳೆ, ವ್ರಾಪ್ ಮಾಡಿದ್ದಾಳೆ. ಸೊ ಇವ್ರ ಏನ್ ಕೇಳ್ತಾ ಇದಾರೆ ಅಂದ್ರೆ, ಇದನ್ನ ರ್ಯಾಪ್ ಮಾಡಿರ್ತಕ್ಕಂಥ ಪ್ರಜ್ಞೆ ಇದನ್ನ ರ್ಯಾಪ್ ಮಾಡಿದಾಗ ಮತ್ತೆ ಅವಳಿಗೆ ಅದೇ ಇದು ಮಿಕ್ತಾ ಅಂದ್ರೆ ಏನಾದ ಕಾರ್ಡ್ ಲೆಫ್ಟ್ ಇದ್ಯಾ ಮಿಕ್ಕಿದ್ಯಾ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ. ಓಕೆನಾ. ಸೊ ಇವಾಗ ಬಂದು ನಮ್ದು ಸೊ ದ ಥಿಂಗ್ ಈಸ್ ಗಿವನ್ ರ್ಯಾಪ್ ಪೈಪ್ ಆಫ್ ರೇಡಿಯಸ್ ಬಂದು 4 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಅರೌಂಡ್ ಅಂತ ಇರೋದ್ರಿಂದ ನಾವು ಸರ್ಕ್ಯೂಮ್ಫರೆನ್ಸ್ ಸೊ ಸರ್ಕ್ಯೂಮ್ಫರೆನ್ಸ್ ಇಸ್ ಇಕ್ವಲ್ಸ್ ಟು 2 ಇಂಟು ಪೈ ಇಂಟು ಆರ್ ಅಲ್ವಾ. So 2 into what is your pi? Pi is given, that is 3.14, and into r, what is your r? 4. So ಹಾಗಾಗಿ 4 ಅಲ್ವಾ. So 2 into 3.14 into 2 pi r, r is 4. So 25.12 ಸೆಂಟಿಮೀಟರ್ ಬಂದು ಇದ್ರದ್ದು ಸುತ್ತ ರ್ಯಾಪ್ ಮಾಡಿದಾಗ ಅವಳಿಗೆ ಇರ್ತಕ್ಕಂಥದ್ದು ಲೆಂತ್ ಆಗಿದೆ. ಸೊ ಇವಾಗ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಸ್ಕ್ವೇರ್ದು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸ್ಕ್ವೇರ್ದು ಸರ್ಕಂಫರೆನ್ಸ್ ಹೇಳಕ್ಕಾಗಲ್ಲ, ನಾವು ಪೆರಿಮೀಟರ್ ಅಂತ ಹೇಳ್ತೀವಲ್ವಾ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಇಸ್ 4 ಇಂಟು ಸೈಡ್ ಅಲ್ವಾ, 4 ಇಂಟು ಮೆಜರ್ಮೆಂಟ್ ಆಫ್ 1 ಸೈಡ್ ಅಂತ ಹೇಳ್ಬೋದು. ಸೊ ಸೈಡ್ ಬಂದು ಬಾಕ್ಸ್ ಆಫ್ ಸೈಡ್ 4 ಸೆಂಟಿಮೀಟರ್ ಅಂತ ಇದೆ ಅಂತ ಹೇಳಿದ್ದಾರೆ. ಅಂಡ್ ದ ಥಿಂಗ್ ಈಸ್ ಇಲ್ಲಿ 4 ಸೈಡ್ ಇದೆ, 1 ಸೈಡ್ ಮೆಜರ್ಮೆಂಟ್ ಬಂದು 4 ಸೆಂಟಿಮೀಟರ್ ಅಂತ ಇದೆ. ಸೊ ಹಾಗಾಗಿ 4 4 16 ಸೆಂಟಿಮೀಟರ್ ಅನ್ನೋ ಇರೋದು ಇವ್ರದ್ದು ಬಾಕ್ಸ್ ಪೆರಿಮೀಟರ್ 16 ಸೆಂಟಿಮೀಟರ್. ಸರ್ಕಲ್ದು ಸರ್ಕಂಫರೆನ್ಸ್ 25 1.12. ಸೊ ದಟ್ ಏನ್ ಅರ್ಥ ಆಯ್ತು. ಸೊ 25.112 ಮೀಟರ್ ಅಷ್ಟು ರ್ಯಾಪ್ ಮಾಡಿರೋ ಥ್ರೆಡ್ ನ ಒಂದು ಕಾರ್ಡ್ ನ ರಿಮೂವ್ ಮಾಡಿ ಥ್ರೆಡ್ ಒಂದು ಸ್ಕ್ವೇರ್ ಬಾಕ್ಸ್ ಅಲ್ಲಿ ರ್ಯಾಪ್ ಮಾಡಿದಾಗ ಇನ್ನ ನಮ್ಗೆ ಎಷ್ಟು ಮಿಕ್ತು. ಸೊ ಎಷ್ಟು ರಿಮೈನಿಂಗ್ ಆಯ್ತು ಅಂದ್ರೆ 25 ಮೈನಸ್ 112.12 ಮೈನಸ್ 116. ಓಕೆನಾ. ಸೊ 15 ಅಲ್ಲಿ ಸೆಂಟಿಮೀಟರ್ ಅಷ್ಟು ಕಾರ್ಡ್ ಏನಾಗಿದೆ ಪ್ರಜ್ಞೆ ಹತ್ರ ರಿಮೈನಿಂಗ್ ಆಗಿದೆ. ಓಕೆನಾ. ಸೊ ದ ಆನ್ಸರ್ ಇಸ್ ಎಸ್. ಓಕೆನಾ. ಅಂಡ್ see the 9th question ಬಂದು the adjoining figure represents a rectangular lawn with a circular flower bed in the middle. Find the area of the whole land ಇದೆ and area of the flower bed ಇದೆ. ಓಕೆನಾ. ಸೊ 9th 10th 11th ಎಲ್ಲ ಆಲ್ರೆಡಿ ಶೇಪ್ಸ್ ಅವರೇ ಹೇಳ್ಕೊಟ್ಟಿದ್ದಾರೆ. ಸೊ ಶೇಪ್ಸ್ ಅವರೇ ಕೊಟ್ಟಿದ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆನಾ. ಶೇಪ್ಸ್ ನೋಡ್ತಿದ್ದಂಗೆ ನಮಗೆ ಫಾರ್ಮುಲಾನು ಗೊತ್ತಾಗುತ್ತೆ. ವರ್ಡ್ ಪ್ರಾಬ್ಲಮ್ಸ್ ಅಂದ್ರೆ ನೀವು ಶೇಪ್ಸ್ ಯಾವ ಶೇಪ್ ಅಲ್ಲಿ ಇದೆ ಅಂತ ನೀವು ಗೊತ್ತಾಗ್ಬೇಕಾಗುತ್ತೆ. ಅಂಡ್ 9th ಕ್ವಶನ್ ಬಂದು ಫಸ್ಟ್ನೇದು ದ ಏರಿಯಾ ಆಫ್ ದ ಹೋಲ್ ಲ್ಯಾಂಡ್ ಅಂತ ಇದೆ. ಹೋಲ್ ಲ್ಯಾಂಡ್ ನಮಗೆ ಹೇಗ್ ಕಾಣಿಸ್ತಾ ಇದೆ, ರೆಕ್ಟಾಂಗುಲರ್ ಇಲ್ಲಿ ಕಾಣಿಸ್ತಾ ಇದೆ. ಅದ್ರ ಮಧ್ಯೆ ಒಂದು ಸರ್ಕ್ಯುಲರ್ ಬೆಡ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಬೆಡ್ ರೇಡಿಯಸ್ ಬಂದು 2 ಮೀಟರ್ ಇದೆ. ಇದ್ರದ್ದು ಲೆಂತ್ ಮತ್ತೆ ಒಂದು 10 ಮತ್ತೆ 5 ಮೀಟರ್ ಇದೆ. ಓಕೆನಾ. ಸೊ ಫಸ್ಟ್ ಕ್ವಶನ್ ಟೋಟಲ್ ಯು ಹ್ಯಾವ್ 4 ಕ್ವಶನ್ ಅಲ್ಲ. ಸೊ ಸೆಕೆಂಡ್, ಥರ್ಡ್ ಕ್ವಶನ್ ಅಂಡ್ ಫೋರ್ತ್ ಕ್ವಶನ್. ಓಕೆ. ಸೊ ಫಸ್ಟ್ ದ ಏರಿಯಾ ಆಫ್ ದ ಹೋಲ್ ಲ್ಯಾಂಡ್. ಹೋಲ್ ಲ್ಯಾಂಡ್ ಯಾವ ತರ ಇದೆ, ರೆಕ್ಟಾಂಗುಲರ್ ತರ ಇದೆ. ಸೊ ಏರಿಯಾ ಆಫ್ ದ ರೆಕ್ಟಾಂಗುಲರ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್. ಓಕೆ. ಸೆಕೆಂಡ್ ಕ್ವಶನ್ ಏರಿಯಾ ಆಫ್ ದ ಫ್ಲವರ್ ಬೆಡ್. ಸೊ ಏರಿಯಾ ಆಫ್ ದ ಫ್ಲವರ್ ಬೆಡ್ ಬಂದು ಪೈ ಆರ್ ಸ್ಕ್ವೇರ್. ಫ್ಲವರ್ ಬೆಡ್ ಯಾವ ಶೇಪ್ ಅಲ್ಲಿ ಇದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಸೊ ಪೈ ಆರ್ ಸ್ಕ್ವೇರ್ ಇದೆ. ಅಂಡ್ ಥರ್ಡ್ ದ ಏರಿಯಾ ಆಫ್ ದ ಲಾನ್ ಎಕ್ಸ್ಕ್ಲೂಡಿಂಗ್ ದ ಏರಿಯಾ ಆಫ್ ದ ಫ್ಲವರ್ ಬೆಡ್ ಅಂತ ಹೇಳಿದ್ದಾರೆ. ಸೊ ಏರಿಯಾ ಆಫ್ ರೆಕ್ಟಾಂಗುಲರ್ ಮೈನಸ್ ಏರಿಯಾ ಆಫ್ total area minus flower bed will give you the area of the lawn. And the circumference of the flower bed, circumference is nothing but circumference is equals to 2 pi r. Okay. See, so length into breadth 10 into 5 will give you, idu 10 meter ಅಲ್ಲಿ ಇದೆಯಾ, ಹೌದು. meter into meter is meter square. 10 5 is 50 meter square is your total area. Okay, the whole land. And the second question ಬಂದು area of the flower bed pi r square. Pi is not given, right? Yeah, pi you can take anything. 3.14 into r square. 2 is your radius. 2 square is nothing but 4. Okay na. 3.14 into 4. That is 12.56 meter. Meter square is your circumference area of the flower bed. And the third question, the area of the lawn excluding the area of the flower bed. So 50 minus
12.56. Okay na? So that will give you the excluding flower bed 50 minus 12.56. That is nothing but 37.44 centimeter, 44 meter. Okay na? And circumference is equals to 2 into 3.14 into 2. Okay. So 2 is nothing but 4 into 3.14 is nothing but 12.56 meter is your circumference of the given circle. So this is the answer for this one 9th questions. Okay. And your 10th ಮತ್ತೆ 11th ಬಂದು ಸೇಮ್ ಬೇಸಿಕಲಿ ಈ ತರ ಶೇಪ್ಸ್ ಕೊಟ್ಟಿದ್ದಾರೆ. ಅದ್ರದ್ದು ನೀವು ಜಸ್ಟ್ ಯಾವ ಶೇಪ್ ಅಲ್ಲಿ ಇದೆ ಅಂತ ನೋಡಿ ಯಾವ ಫಾರ್ಮುಲಾ ಸೂಟ್ ಆಗುತ್ತೆ ಅಂತ ಬರ್ದು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ದಿಸ್ ಕಂಪ್ಲೀಟ್ಸ್ ಯುವರ್ perimeter and area full chapter and exercise 11.4 also. So I'll meet you in your next video. Thank you.